ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ 3 ಪ್ರತ್ಯೇಕ ಚಾರ್ಜ್ ಶೀಟ್ಗಳು CBIದಾಗಿದೆ. ಅಷ್ಟನ್ನು ಕೂಡ ಈಗ ಗವರ್ನರ್ಗೆ ಕಳಿಸ್ಕೊಟ್ಟಿದ್ದಾರೆ. ಪರಮೇಶ್ವರ್ ಅವ್ರು ಹೇಳಿದ್ರು ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟಲ್ಲಿ ಅವ್ರದ್ದು ಹೆಸರೇ ಇಲ್ಲ ಅಂತ ಹೇಳಿದ್ರು. ಯಾವುದೇ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ, BJP ಅವ್ರು ಮಾತ್ರ ಆಪಾದನೆ ಮಾಡ್ತಾ ಇದ್ದಾರೆ ಅಂದರು. ಚಾರ್ಜ್ ಶೀಟಲ್ಲಿ ಹೆಸರಿಲ್ಲ ಅಂದರೆ CBIನವರು ಗವರ್ನರ್ ಹತ್ರ ಯಾಕೆ ಪರ್ಮಿಷನ್ ಕೇಳ್ತಾರೆ? ಮಿಸ್ಟರ್ ಪರಮೇಶ್ವರ್, CBIಯಲ್ಲಿ ಅವ್ರ ಹೆಸರಿಲ್ಲ ಅಂದರೆ ಪರ್ಮಿಷನ್ ಯಾಕೆ ಕೇಳ್ತಾರೆ ಗವರ್ನರ್ ಹತ್ರ? ನನ್ನ ಹತ್ರ ಎಲ್ಲ ಕಾಪಿ ಇದೆ. ಎಷ್ಟು ಅಪರಾಧಿ ಇರ್ತಾರಲ್ಲ, ಒಂದು 50 ಅಪರಾಧಿಗಳಿದ್ರೆ A1 A2 ಹಂಗೆ ಎಲ್ಲದರಲ್ಲೂ ಇವರು A1 A2 A3 ಹಿಂಗೆ ಹೋಗ್ಬಿಟ್ಟಿದ್ದಾರೆ. A12 A15 ಅಲ್ಲಿವರೆಗೂ ಹೋಗಿದ್ದಾರೆ ಕೇಸ್. ಇದು ಒಂದು ಚಾರ್ಜ್ ಶೀಟ್ ಅಲ್ಲ, 35 ಚಾರ್ಜ್ ಶೀಟಲ್ಲೂ 35 ಡೆಸಿಗ್ನೇಷನ್ ಇದೆ ಅವ್ರಿಗೆ. SITದು ಓದ್ತೀನಿ ನಾನು, ದುಡ್ಡು ಹೆಂಗೆ ಟ್ರಾನ್ಸ್ಫರ್ ಆಯಿತು ಅದರಲ್ಲಿ SITಯಲ್ಲಿ ನಾನು ಅದನ್ನು ಫೊರೆನ್ಸಿಕ್ ರಿಪೋರ್ಟ್ ಬಿಡುಗಡೆ ಮಾಡ್ತೀನಿ ಇವತ್ತು ನಿಮಗೆ. ಫೊರೆನ್ಸಿಕ್ ರಿಪೋರ್ಟಲ್ಲಿ ನಾಗೇಂದ್ರ ಮತ್ತು ನೆಕ್ಕುಂಡಿ ನಾಗರಾಜ್ ಇಬ್ಬರು ಮಾತಾಡಿರೋದು ಡೀಲಿಂಗ್, ದುಡ್ಡಿನ ಡೀಲಿಂಗು ಒಂದಲ್ಲ 100 ಸರಿ ಮಾತಾಡಿದ್ದಾರೆ. ಮೆನ್ಷನ್ ಮಾಡಿದ್ದಾರೆ SITಯಲ್ಲಿ. ರಾಜಕೀಯ ಒತ್ತಡ ಬಿಡಿ, SITಗೆ ರಾಜಕೀಯ ಒತ್ತಡದಿಂದ ಹಂಗೆ ಮಾಡಿದ್ದಾರೆ. ಬಟ್ ರೆಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೆಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತೀನಿ, ಬರೆದು ಮಾಡ್ಕೊಳ್ಳಿ. ನಮ್ಮ ಈ ಕ್ಯಾಬಿನೆಟಲ್ಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಕರಪ್ಷನ್ ಜಾಸ್ತಿ. ಕ್ಯಾಬಿನೆಟಲ್ಲಿ ಅವ್ರಿಗೆ ಅನುಮತಿಯನ್ನು ಕೊಡಲ್ಲ. ನಾಗೇಂದ್ರನಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಈ ಕ್ಯಾಬಿನೆಟ್ ಅನುಮತಿಯನ್ನು ಕೊಡಲ್ಲ. ಪ್ರಾಸಿಕ್ಯೂಷನ್ಗೆ ಕೊಡಲ್ಲ. ಇವಾಗ ಹೇಳ್ತೀನಿ, ಯಾಕಂದರೆ ಇವರು ಇತಿಹಾಸ ಗೊತ್ತಿರೋದ್ರಿಂದ, ಈ ಕಾಂಗ್ರೆಸ್ಸಿನ ಇತಿಹಾಸ ಗೊತ್ತಿರೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ 3 ಹೋಗಿದೆ, 3 ಪರ್ಮಿಷನ್ ಕೇಳಿದ್ದಾರೆ. ನಿಮಗೂ ಆಶ್ಚರ್ಯ ಆಗ್ತೈತೆ. 3 ಜನಕ್ಕೆ ಕೇಳಿದ್ದಾರೆ ಪರ್ಮಿಷನ್. ಯಾರು? CBIನವರು ಅಲ್ಲ, ಲೋಕಾಯುಕ್ತ, CBI 3 ಜನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. 1 ನಾಗೇಂದ್ರ, 2 ಜನಾರ್ದನ್ ರೆಡ್ಡಿ, 3 ರೇಣುಕಾಚಾರ್ಯ. ಇಷ್ಟು ಜನದ್ದು ಪರ್ಮಿಷನ್ನ ಒಂದೇ ಇದರಲ್ಲಿ ಗವರ್ನರಿಂದ ಕ್ಯಾಬಿನೆಟ್ಗೆ ಬಂದಿದೆ ನೋಡಿ. ಗವರ್ನರಿಂದ ಕ್ಯಾಬಿನೆಟ್ಗೆ ಬಂದಿದೆ. ಅವ್ರದ್ದು ಬೇರೆ ಕೇಸು, ಡಿಸ್ಪ್ರಪೋರ್ಷನೇಟ್ ಕೇಸ್ ಅವ್ರದ್ದು. ನೋಡಿ, ಅವರಿಬ್ಬರಿಗೆ ಬೇಕಾದ್ರೆ ಕೊಟ್ಬಿಡ್ತಾರೆ, ನಾಗೇಂದ್ರಗೆ ಮಾತ್ರ ಕೊಡಲ್ಲ. ಅಲ್ಲಲ್ಲ, ಲೋಕಾಯುಕ್ತ ಕೊಡ್ತಾರೆ. ಒಂದ್ಸರಿ ಆದಮೇಲೆ ಇದೆ ಅದಕ್ಕೆ. ಸರ್ಕಾರಿ ನೌಕರರ ಥರ ಅವ್ರಿಗೆ ಇಷ್ಟು ವರ್ಷ ಅಂತ ಇರ್ತೈತೆ, ರಿಟೈರ್ಡ್ ಆದಮೇಲೆ ಅಷ್ಟು ವರ್ಷದವರೆಗೂ ಎನ್ಕ್ವೈರಿ ಇದೆ. ರೇಣುಕಾಚಾರ್ಯ BJP ಏನು ಅಂದ್ಬಿಟ್ಟು ಅವನ ಮೇಲೆ ಕೊಡ್ತಾರೆ. ಬೇಕಾದ್ರೆ ರೇಣುಕಾಚಾರ್ಯ BJP ಏನು ಅವ್ನು ಬೇಕಾದ್ರೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಜನಾರ್ದನ್ ರೆಡ್ಡಿ BJP ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಯಾಕೆ? BJP ಅನ್ನೋ ಕಾರಣಕ್ಕೆ. ನಾಗೇಂದ್ರನಿಗೆ ಕೊಡಲ್ಲ. ಇದು ಕ್ಯಾಬಿನೆಟ್ಟಿನ ತೀರ್ಮಾನ. ನಾನು ಅಡ್ವಾನ್ಸ್ ಆಗಿ ಹೇಳಿರ್ತೀನಿ ನಿಮಗೆ, ಅವ್ರು ಇದನ್ನೇ ಮಾಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.